ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಬೆಳಗ್ಗೆನೇ ಒಂದು ಹೆಲ್ದಿಯಾಗಿ ಒಂದು ಡ್ರಿಂಕ್ನ ಕುಡಿಯೋಣ ಅಂದ್ಬಿಟ್ಟು ಒಂದು ನೀರು ಮಾಡ್ಕೊತಾ ಇದ್ದೀನಿ. ಇದು ನಾರ್ಮಲಾಗಿ ಎಲ್ಲರೂ ಮಾಡ್ಕೊತಾನೆ ಇರ್ತಾರೆ. ಏನಿಲ್ಲ, ಜೀರಿಗೆ, ಸ್ವಲ್ಪ ಮೆಣಸು, ಚಕ್ಕೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ನೀರು ಕುಡಿಯೋ ಅಂಥದ್ದು. ಅದಾದ ನಂತರ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಏನು ಮಾಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ತಲೆಯೆಲ್ಲ ಬಾಚ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಆಮೇಲೆ ಬಾಚ್ಕೊಳ್ಳೋಣ ಅಂತಂದರೆ ಮರ್ತುಬಿಡ್ತೀನಿ ನಾನು ಒಂದೊಂದ್ಸಲಿ. ಆಮೇಲೆ ಮತ್ತೆ ಇದೇ ಮಾಡಲ್ಲ, ಹೇರ್ ಕಡೆ ಗಮನನೇ ಕೊಡಲ್ಲ. ಚೆನ್ನಾಗಿ ಕೂಮ್ ಮಾಡಬೇಕು, ಸ್ಕ್ಯಾಲ್ಪಿಗೆ ಟಚ್ ಆಗೋ ಥರ ಕೂಮ್ ಮಾಡಬೇಕು. ಆವಾಗ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಇವತ್ತಿನ ವ್ಲಾಗ್ ನೋಡಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ನಮ್ಮ ಮನೆಯವರು ಮ್ಯಾಚ್ ನೋಡ್ತಾ ಇದ್ದಾರೆ. ಕೇಕ್ ತರಿಸಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಕೇಕ್ ಕಟ್ ಮಾಡ್ತೀವಿ ಅಂದ್ಬಿಟ್ಟು. ನಾನೀಗ ಮುಖ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೋತೀವಿ. ಕೌಶಿಕ್ಕು ಮಲಗಿಲ್ಲ, ಅವನು ಇನ್ನೇನು ಮಲ್ಕೊಳ್ಳೋ ಟೈಮ್ ಆಗಿದೆ. ಸೊ ಮಲ್ಕೊಂಡಾದ್ಮೇಲೆ ಆಮೇಲೆ 12 ಗಂಟೆ ಆಗಲಿ, ಆಮೇಲೆ ಕಟ್ ಮಾಡಿಸೋಣ. ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 5th ಕಂಪ್ಲೀಟ್ ಆಗಿ 6th ಬೀಳುತ್ತೆ. 5 ವರ್ಷ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಿಲ್ಲ. ಸರಿ, ನಾನು ಕೇಕ್ ಕಟ್ ಮಾಡಬೇಕಾದ್ರೆ ಸಿಗ್ತೀನಿ. ನೈಟ್ ಊಟ ಚಪಾತಿ ಎಲ್ಲ ಆಯಿತು. ಇವಾಗ ಇನ್ನು ಮಾಡ್ಕೊಳ್ಳೋ ಟೈಮ್. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. 12 ಗಂಟೆಗೆ ಎದ್ದು ಕೇಕ್ನ ತರಿಸಿದ್ದೆ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ ನಾನು ಕೇಕ್ ತರಿಸಿರೋ ಅಂಥದ್ದು. ಆಮೇಲೆ 12 ಗಂಟೆಗೆ ಎದ್ದು ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಇದು 6th ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು. ಅದೆಷ್ಟು ಬೇಗ ಇದಾಯಿತು ಅಂತಲೇ ಗೊತ್ತಿಲ್ಲ. ನಾನು ಏನಂದರೆ ಇದನ್ನು ಏನೋ ಕ್ಯಾಂಡಲ್ ಹಚ್ಚಿದ್ರಲ್ಲ, ಅದನ್ನು ಊದೋ ವರ್ಷದಲ್ಲಿ ನಮ್ಮ ಮನೆಯವರು ಆರಿಸೇ ಬಿಟ್ಟಿದ್ದಾರೆ. ಆಮೇಲೆ ನಾನು ಅಂದ್ಕೊಂಡೆ ನಾನು ಊದ್ತೀನಿ ಅಂತ ಇದ್ದೆ ಕಣೋ, ಅಷ್ಟಕ್ಕೆ ನೀನೇ ಇದು ಮಾಡಿಬಿಟ್ಟಲ್ಲೋ. ನಮ್ಮ ಮತ್ತೆ ಇದು ಮಾಡಿದ್ರು, ಕ್ಯಾಂಡಲ್ ಹಚ್ಚಿದ್ರು. ಒಂದೊಂದ್ಸಲಿ ಈ ಥರ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಯಾವುದೇ ಕ್ಯಾಂಡಲ್ಸ್ಗಳನ್ನ ಹಚ್ಚಕ್ಕೆ ಹೋಗಲ್ಲ. ನಮ್ಮ ಮನೆಯವರು ಕ್ಯಾಂಡಲ್ ಹಚ್ಚಬಾರ್ದು, ಊದಬಾರ್ದು ಬಾಯಿಂದ, ಬೇಡ ಅಂತ ಇದ್ದರು. ನಾನೇ ಸರಿ ಇಲ್ಲ ಊದೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಮ್ಮ ಕಡೆ ಏನಂತೀವಿ ಅಂದರೆ, ದೀಪನ ಬಾಯಿ ಎಂಜಲಿಂದ ಊದಬಾರ್ದು ಅಂತಾರೆ. ಸೊ ಅದರಿಂದ ಊದಲ್ಲ ಅಷ್ಟೇ. ಬಟ್ ಇವಾಗ ಸೆಲೆಬ್ರೇಟ್ ಮಾಡೋ ಅಂಥವರೆಲ್ಲ ನಾರ್ಮಲಾಗಿ ಇದನ್ನು ಏನೋ ಕ್ಯಾಂಡಲ್ಸ್ನ ಊದೇನೆ, ಕ್ರಿಶ್ಚಿಯನ್ಸ್ ಎಲ್ಲ ಕ್ಯಾಂಡಲ್ಸ್ನ ಊದೇನೆ ಕೇಕ್ನ ಕಟ್ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ. ಬಟ್ ನಮ್ಮ ಕಲ್ಚರಲ್ಲಿ ಅದು ಇಲ್ಲ. ಬಟ್ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಕೇಕ್ ಅಂತೂ ತುಂಬಾ ಚೆನ್ನಾಗಾಯಿತು. ಕೇಕ್ ಅಂತೂ ನೆಕ್ಸ್ಟ್ ಲೆವೆಲ್ ಲೇಟಾಗಿ ಬಂತು. 1.5 ಅವರ್ ಏನೋ ಆಯಿತು, ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು. ಆಮೇಲೆ ಕೇಕ್ ಮಾತ್ರ ಚೆನ್ನಾಗಿತ್ತು. ಸರಿ, ಬಂದಿರೋದು ಏನಪ್ಪ ಲೇಟಾಗಾದರೂ ಬಂದಿದೆ, ಬಟ್ ಟೇಸ್ಟ್ ಆಗಿದೆಯಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅಂದ್ಕೊಂಡೆ, ತಿನ್ನಬೇಕಾದ್ರೆ ಅಂದ್ಕೊಂಡೆ. ಎಷ್ಟು ಜನಕ್ಕೆ ಕೇಕ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಮತ್ತು ಎಷ್ಟು ಜನಕ್ಕೆ ಕೇಕ್ ಮೇಲಿರೋ ಚಾಕ್ಲೇಟ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗೂ ಇಷ್ಟ ಆಗುತ್ತೆ. ಕೇಕ್ ಮೇಲಿರೋ ಚಾಕ್ಲೇಟ್ಗಳು, ನಟ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದು ಒಂಥರ ಇಷ್ಟ ಆಗುತ್ತೆ. ಇದು ನಾನು ಚಾಕ್ಲೇಟ್ ಫ್ಲೇವರ್ ಏನೋ ಆರ್ಡರ್ ಮಾಡಿದ್ದು. ಕೇಕ್ ತುಂಬಾ ಚೆನ್ನಾಗಿತ್ತು. ಮತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಚೆನ್ನಾಗಿತ್ತು. ಪ್ಲಸ್ ನಮ್ಮಮ್ಮ ಒಂದು ಕ್ವಶನ್ ಅಲ್ಲಿ ಜನ್ರಲಾಗಿ ಒಂದು ಕ್ವಶನ್ನ ಕೇಳಿದ್ರು. ಅದನ್ನ ನಮ್ಮ ಅಮ್ಮನ ಕೈಲಿಗೆ ಹೇಳಿಸ್ತೀನಿ, ಅದಕ್ಕೆ ಆನ್ಸರ್ ನೀವೇ ಮಾಡಿ. ಆವಾಗಲೇನೋ ನಮ್ಗೆ ಹೇಳ್ದಲ್ಲ, ರಾತ್ರಿ ನೈಟ್ ಮದುವೆ ಮಾಡ್ಕೊಂಡ್ರೆ ಬೆಳಿಗ್ಗೆನ ಆಗ್ತಾನೆ ಮದುವೆ ಮಾಡ್ಕೊಂಡಿದ್ದು. ಹೌದು, ಬೆಳಿಗ್ಗೆನಾಗ ಮದುವೆ ಮಾಡಿ ಅಂದ್ರೆ ನೈಟು ಕಟ್ ಮಾಡ್ಸೋದು. ಸರಿ, ನೈಟ್ ಹಂಗ ನೈಟ್ ಊಟಿರೋದಾ? ನೈಟ್ ಇಟ್ಟಿರೋದಲ್ಲ, ದಿನ ಆಗ ನಮ್ಗೆ ಇದು ಎಂಟಾಗತ್ತೆ. ಇವಾಗ ನಮಗೂ ಅದೇ ತಾನೇ ಸ್ಟಾರ್ಟ್ ಆಗೋದು. ನಾಳೆ ಕಟ್ ಮಾಡ್ಸಿರ ಆಯ್ತಿತ್ತಲ್ವಾ ಹೇಳ್ತಾ ಇರೋದು. ಇವಾಗ ಬರ್ಡೇ 12 ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು 12 ಗಂಟೆಗೆ ಕಟ್ ಮಾಡಿಸ್ತೀವಿ. ಆದ್ರೆ ಮದುವೆ ದಿವಸ 12 ಗಂಟೆಗೆ ಸ್ಟಾರ್ಟ್ ಆಗಲ್ವಾ? ಹಾಗಾದ್ರೆ ನಾಳೆನೇ ಸ್ಟಾರ್ಟ್ ಆಗುತ್ತಾ? ಬರ್ಡೇನು ನಾಳೆ ಇತ್ತಲ್ವಾ? ನಾಳೆನು ಕೇಕ್ ಬರ್ಡೇ ಕೇಕ್ ಕಟ್ ಮಾಡಿಸ್ಬೋದಲ್ಲ? ಹಂಗಾದ್ರೆ ಮದುವೆ ಏನೋ 12 ಗಂಟೆಗೆ ಮದುವೆ ಇದ್ದಾರೆ ನೀವು ಅಂತ ಕೇಳ್ತಿದೀಯ? ರಾತ್ರಿ 12 ಗಂಟೆಗೆ ಮದುವೆ ಆಗಿಲ್ಲ, ಅದೇ ಟೈಮು ಕಟ್ ಮಾಡ್ಸೋದು. ಸರಿ, ಹಂಗಾದ್ರೆ ರಾತ್ರಿ 12 ಗಂಟೆಗೆ ಹುಟ್ಟಿದ್ರೆ ಅವಾಗ ಕಟ್ ಮಾಡಿಸ್ಬೇಕು. ಬರ್ಡೇಗೆ ಬೇರೆ. ಸರಿ, ಪಟಾಕಿ ಹೊಡಿಸಲ್ಲ ಹೇಳು. ಪಟಾಕಿ ಚಿಕ್ಕ ಅಂಟಿಸ್ಬಿಡವ, ಡಾಬಾರಿಬಿಟ್ಟು ಅಂಟಿಸ್ಬಿಟ್ರು. ಅವಳು ಪಟ ಅಂತ ಹೊಡೆದಿತ್ತ.
ಬರ್ನವ್ರು ಇಲ್ಲಾಂದ್ರೆ ಆ ಕ್ಯಾಗಡ ಆಂಟಿ ಮನೆ ಹತ್ರ ಹಸ್ಬಿಟ್ಟು ಬಂದ್ಬಿಡವ. ಹಂಗೆ ಮಾಡವ, ಆಂಟಿ ಮನೆ ಹತ್ರ ಪಟಾಕಿ ಅಂಟು ಯಾಕೆ ಇದೇ ಕಂಡಿಸ್ಬಿಟ್ಟು ಬಿಡು. ಯಾಕೆ ನನ್ನ ಮದುವೆ ದಿವಸ ಆಂಟಿ ಇವತ್ತು ಅದಕ್ಕೆ ಪಟಾಕಿ ಅಂಟಿಸಿದ್ವಿ ಅಂತನ. ನಿಂಗೆ ಅಂಟಿಸು, ನಿಂಗೆ ಅಂಟಿಸ್ಬಿಟ್ರೆ ಅಂಟಿಸು ಅಂತ ಹೇಳ್ತಾರೆ. ಕೌಶಿಕದಂತಾರ ಎದುರ್ಕತ್ತಾರ ಅಂದ್ಬಿಟ್ಟು ನಿಮ್ಮ ಮನೆ ಹತ್ರ ಅಂಟಿಸ್ತು. ನಿನಗೆ ಅಂಟಿಸಿರೋ ಪಟಾಕಿನೇ ಇವಾಗ. ನಾವೇನು ನಮ್ದೇನಿಲ್ಲ ಇವತ್ತು. ಅಲ್ಲ ಹೇಳ್ತಾ ಇರೋದು, ವಾ ನಾವು ಮದುವೆ ದಿವಸ ಇವತ್ತಲ್ಲ ನೆಕ್ಸ್ಟ್ ಅಂತ. ನೀನೇ ಹೇಳಿದ್ರೆ ನಮಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ 27ನೇ ತಾರೀಕು. ಇದು 5ನೇ ತಿಂಗಳ, ಇದು 6ನೇ ತಿಂಗಳಲ್ಲಿ ಅವ್ರು ಏನು ಮಾಡ್ಬೇಕು ಫೋನ್ ನಾನು ಆವಾಗಲೇ ಅಪ್ಲೋಡ್ ಮಾಡಿದ್ನಲ್ಲ, ಅದು ನೈಟ್ ಕೇಕ್ ಕಟ್ ಮಾಡಿರುವಂಥ ವೀಡಿಯೋಸು. ಮತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಆಚೆ ಹೋಗಿದ್ರು. ನಾವು ನಮ್ಮ ಮನೆಯವ್ರು ಬೆಳಗ್ಗೆನೇ ಹೋಗೋಣ ದೇವಸ್ಥಾನಕ್ಕೆ, ಚೆನ್ನಾಗಿರುತ್ತೆ ಅಂತಂದರು. ಬಟ್ ಕೌಶಿಕ್ಕು ಬೆಳಗಿನ ಟೈಮ್ ಎದ್ದೇಳೋದು ಲೇಟ್ ಆಗುತ್ತೆ, ಅದರಿಂದ ನಾನು ಬೆಳಗ್ಗೆ ಹೋಗೋದು ಬೇಡ ಅಂತ ಅಂದೆ. ಆಮೇಲೆ ಸಂಜೆ ಹೋಗೋಣ, ಹಂಗೆ ಡಿನ್ನರ್ ಮುಗಿಸ್ಕೊಂಬರ್ಬೋದು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರು ಸ್ನಾನ ಮಾಡಿ ಪೂಜೆ ಮಾಡಿ ಅವರ ಕೆಲಸಕ್ಕೆ ಹೋದರು. ಆಮೇಲೆ ನಾನು ಕೌಶಿಕ್ ಮಲ್ಕೊಂಡ. ಆಮೇಲೆ ಮತ್ತೆ ನಾನು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಕ್ಲೀನೆಲ್ಲ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನು. ಆಮೇಲೆ ನಾನು ಪೂಜೆ ಮಾಡಿದೆ. ಯಾವಾಗಲೂ ಅಷ್ಟೇ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಂಗೇ ಪೂಜೆ ಮಾಡಿದ್ರೂ ಒಂಥರ ಅಂತ ಅನಿಸುತ್ತೆ. ನಿಮಗೂ ಹಂಗೇನ ಕಮೆಂಟ್ ಮಾಡಿ. ಆಮೇಲೆ ಫ್ರೂಟ್ಸ್ ಏನೂ ಇರಲಿಲ್ಲ. ಆಮೇಲೆ ತೆಂಗಿನಕಾಯಿನ ಒಡೆದು ಆಮೇಲೆ ಪೂಜೆನ ಮಾಡಿದೆ. ನಮ್ಮ ಕಡೆ ಅಮಾವಾಸ್ಯೆಗೆಲ್ಲ ತೆಂಗಿನಕಾಯಿ ಹೊಡಿತಾರೆ, ಬಟ್ ಒಬ್ಬೊಬ್ಬರು ಒಂದೊಂದು ಕಡೆ ತೆಂಗಿನಕಾಯಿ ಹೊಡಿಯಲ್ಲ ಅಮಾವಾಸ್ಯೆ ಟೈಮಲ್ಲೆಲ್ಲ. ನಾವು ಅಮಾವಾಸ್ಯೆ ಇಲ್ಲ ಅಂತಂದರೆ ಈ ಥರ ಪೂಜೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಹಳ್ಳಿ ಕಡೆ ಹಣ್ಣೆಲ್ಲ ಅಷ್ಟು ಸಿಗೋದು ಕಡಿಮೆ ಇರುತ್ತಲ್ಲ, ಸೊ ತೆಂಗಿನಕಾಯಿ ಇರುತ್ತೆ, ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡ್ತಾರೆ. ಏನಾದರೂ ಸ್ಪೆಷಲ್ ಇರಬೇಕಾದ್ರೆ ಹಣ್ಣೆಲ್ಲ ತರಿಸ್ತಾರೆ. ಬಟ್ ಸಿಗುತ್ತೆ, ಹಣ್ಣು ಸಿಗೋಲ್ಲ ಅಂತ ಹೇಳ್ತಾ ಇಲ್ಲ, ಇವಾಗ ಸಿಗುತ್ತೆ, ಮೊದಲು ಸಿಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಅಲ್ಲೂ ತೆಂಗಿನಕಾಯಿ ಹೊಡೆದೇ ಪೂಜೆ ಮಾಡೋ ಅಂಥ ಪದ್ಧತಿ ಅನ್ಬೋದು. ಮತ್ತು ಸಿಂಪಲ್ಲಾಗಿ ನಾನು ಪೂಜೆನ ಈ ಥರ ಮುಗಿಸ್ದೆ. ಹೇಗಿತ್ತು ಕಾಮೆಂಟ್ ಮಾಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಬೀಳ್ತಾ ಇದೆ. 6th ಆ್ಯನಿವರ್ಸರಿ ಇದು. ಈಗ 5 ವರ್ಷ ಆಯಿತು ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಇವಾಗ ಬಂದು 11 o'clock ಆಗಿದೆ. ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ, ಸಂಜೆ ಹೋಗೋಣ ಅಂದ್ಬಿಟ್ಟು. ಯಾಕೆ ಅಂತಂದರೆ ಕೌಶಿ ಇವಾಗ ಇನ್ನೂ ಎದ್ದೇ ಇಲ್ಲ. ಅವನು ಬೆಳಗ್ಗೆ ಎದ್ದು ಒಂದು 1/2 hour 1 hour ಹಂಗೆ ಇದು ಮಾಡಿ ಮತ್ತೆ ಮಲ್ಕೊಂಡ್ಬಿಟ್ಟ. ಬೆಳಗಿನ ಟೈಮು ಬೇಗನೆ ಎದ್ದೇಳೋ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಸೊ ಕೌಶಿ ಸ್ವಲ್ಪ ಲೇಟಾಗಿ ಎದ್ದೇಳೋದು, ಮತ್ತು ಅವನು ಎದ್ಮೇಲೆ ನಾಷ್ಟ ಎಲ್ಲ ತಿನ್ನಿಸಿ ಅವನಿಗೆ ಕರ್ಕೊಂಡು ಹೋಗೋಷ್ಟು ಲೇಟ್ ಆಗುತ್ತೆ. ಮತ್ತು ಏನೂ ತಿನ್ನಿಸ್ದಿರ ಹಂಗೆ ಕರ್ಕೊಂಡು ಹೋದರೆ ದೇವಸ್ಥಾನದಲ್ಲಿ ಸುಮ್ಮನೆ ಗಲಾಟೆ ಮಾಡ್ತಾನೆ, ಮತ್ತು ಸ್ವಲ್ಪ ಕ್ರ್ಯಾಂಕಿ ಆಗ್ತಾನೆ ಅಂತ ಅಂದ್ಬಿಟ್ಟು ನಿದ್ದೆ ಆಗಿಲ್ಲ ಅಂದರೆ ಮಕ್ಕಳಿಗೆ ಸ್ವಲ್ಪ ಒಂಥರ ಸಿಡಿ ಅಂತ ಇರ್ತಾರೆ. ಸೊ ಅದಕ್ಕೇ ಸುಮ್ಮನೆ ಬೇಡ, ಇವಾಗ ಆರಾಮ್ಸೆ ಮಲ್ಕೊಂಡಿರಲಿ, ಆಮೇಲೆ ಸಂಜೆ ಹೋದ್ರಾಯ್ತು, ಹಂಗೆ ಡಿನ್ನರ್ಗೆ ಹೋಗ್ಬಿಟ್ಟು ಬಂದ್ರಾಯ್ತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ನೆನ್ನೆ ಸಂಜೆ ಕೇಕ್ನ ಕಟ್ ಮಾಡಿಸ್ದೆ. ಸಿಂಪಲಾಗಿ ಒಂದು ಕೇಕ್ನ ಕಟ್ ಮಾಡಿಸ್ದೆ. ಬರ್ಡೇಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇಲ್ಲ. ನನ್ನ ಪ್ರಕಾರ ಯಾವಾಗ ಯಾರಿಗೋಸ್ಕರ ನಾವು ಇಷ್ಟಪಟ್ಟು ಕಟ್ ಮಾಡಿಸ್ತೀವಿ ಅದು ಮುಖ್ಯ ಆಗಿರುತ್ತೆ. ಅವತ್ತೇ ಕಟ್ ಮಾಡಿಸ್ಬೇಕು, ಇವತ್ತೇ ಕಟ್ ಮಾಡಿಸ್ಬೇಕು ಅಂತ ಇಲ್ಲ. ಬರ್ಡೇ ಇಲ್ಲ ಅಂದರೂ ಸುಮ್ಮನೆನೂ ಕೇಕ್ ಕಟ್ ಮಾಡಿಸ್ತಾರೆ ಕೆಲವೊಬ್ಬರು, ಆವಾಗ ಅದೊಂಥರ ಖುಷಿ ಆಗುತ್ತೆ. ಸೊ ನನಗೇನು ಕಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಕೇಕ್ನ ತರಿಸಿ ಕಟ್ ಮಾಡಿಸಿದ್ದೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದ್ದೆ ಆ್ಯನಿವರ್ಸರಿ ಅಂತ ಬರೀರಿ ಅಂದ್ಬಿಟ್ಟು. ಅವರು ಹ್ಯಾಪಿ ಬರ್ಡೇ ಅಂತ ಒಂದು ಟ್ಯಾಗ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ಅದೇನು ಬುದ್ಧಿ ಐತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಾನು ಮೆಸೇಜ್ ಹಾಕಿದ್ದೀನಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹಾಕಿ ಅಂತ. ಬಟ್ ಅವರು ಹಾಕಿಲ್ಲ. ಅದು 7:45 ಆರ್ಡ್ರ್ ಮಾಡಿ 9:00 ತೊಗೊಬಂದು ಕೊಟ್ಟಿದ್ದಾರೆ. ಅಪ್ಪ ನಾನು ಕ್ಯಾನ್ಸಲ್ ಮಾಡಿ ಅಂತ ಇದ್ದೆ, ನಾನು ಕ್ಯಾನ್ಸಲ್ ಮಾಡಿ ಅಂತ ಇದ್ದೀನಿ. ಅವರು ಇಲ್ಲ ಮೇಡಮ್ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ, ಇಲ್ಲ ಅಂತ ಇದ್ದಾರೆ.
ಸ್ವಲ್ಪ ವೆಯ್ಟ್ ಮಾಡಿ ಅಂತ ಇದ್ದಾರೆ. ಅಲ್ಲಿ ನೋಡಿದ್ರೆ ಅಷ್ಟೊತ್ತು ಯಾರು ವೆಯ್ಟ್ ಮಾಡ್ತಾರೆ. ಸ್ವಲ್ಪ ಈ ಕಡೆ ಮಳೆನೂ ಇಲ್ಲ ಏನೂ ಇಲ್ಲ, ಆದರೂ ಯಾಕೆ ಅಷ್ಟೊಂದು ಒಂದೊಂದ್ಸಲಿ ಆ ಥರ ಲೇಟ್ ಆಗಿಬಿಡುತ್ತೆ. ಅದು ದೂರನೂ ಇಲ್ಲ, ನಮ್ಮ ಮನೆ ಹತ್ರನೇ ಇರೋದು. ತುಂಬ ಏನು ಜಾಸ್ತಿ ಏನು ದೂರ ಇಲ್ಲ, ಒಂದು 4 ಕಿಲೋಮೀಟ್ರ್ ಇದೆ ಅಷ್ಟೇ. ನಾನಂತೂ ಸರಿ ಇದು ಬರಲ್ಲ, ಬೇರೆ ಕಡೆ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸರಿ ಹಂಗೋ ಹಿಂಗೋ ಬಂತು. ಆಮೇಲೆ ನೈಟು 12 ಗಂಟೆವರೆಗೆ ವೆಯ್ಟ್ ಮಾಡಿ ನಮ್ಮ ಮನೆಯವರು 11:30ಗೆ ಸರಿ ನಾನು ಮಲ್ಕೊತೀನಿ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತಂದ್ಬಿಟ್ಟು 11:30ಗೆ ವಿಶ್ ಮಾಡಿಬಿಟ್ಟು ಮಲ್ಕೊಂಡಿದ್ರು. ಆಮೇಲೆ ನೀನು ಎದ್ದೇಳ್ತೀಯಾ ಅಂತಂದರು. ಇಲ್ಲ ನಾನು ಮಲ್ಕೊತೀನಿ, ನೀನು ಮಲ್ಕೊಂಡ್ಮೇಲೆ ನಾನೇನು ಮಾಡಲಿ ಅಂದೆ. ಆಮೇಲೆ ಮತ್ತೆ 12 ಗಂಟೆಗೆ ಎದ್ದು ಕೇಕ್ ಕಟ್ ಮಾಡಿ ವಿಶ್ ಮಾಡಿ ಆಮೇಲೆ ಮತ್ತೆ ಮಲ್ಕೊಂಡಿದ್ದಾಯಿತು. ಕೌಶಿಕ್ ಮಲಗಿದ್ದ. ಇವತ್ತು ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಪೂಜೆ ಎಲ್ಲ ಆಗಿ ಇವಾಗ ಕೂತಿದ್ದೀನಿ ಸುಮ್ಮನೆ. ಆಮೇಲೆ ಸಂಜೆ ಮೇಲೆ ಇನ್ನೂ ಅಡುಗೆ ಏನು ಮಾಡಿಲ್ಲ, ಅಡುಗೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಸ್ವಲ್ಪ ಸಿಂಪಲ್ಲಾಗಿ. ಸಂಜೆ ಹೆಂಗಿದ್ರು ಆಚೆನೇ ತಿಂತೀವಿ. ಮತ್ತು ಇವಾಗ ಸಾಂಬಾರೆಲ್ಲ ಮಾಡಿದ್ರೆ ಮತ್ತು ನಾಳೆನೇ ಅದು ಸುಮ್ಮನೆ ಬೇಡ, ಏನಕ್ಕೆ ನಾಳೆ ಮಾಡ್ಕೊಬೋದು ಸ್ವಲ್ಪ ಫ್ರೆಶ್ ಆಗಿ ಅಂದ್ಬಿಟ್ಟು ಇವಾಗ ಸುಮ್ಮನೆ ಕೂತಿದ್ದೀನಿ. ಕೌಶಿಕ್ ಮಲ್ಕೊಂಡಿದ್ದಾನೆ ಇನ್ನು. ನಾವು ಸಂಜೆ ಹೋಗಬೇಕು, ಆವಾಗ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೆ ನಾನು ನಿನ್ನೆ ಏನೇನು ಮಾಡಿದೆ ಅನ್ನೋದನ್ನು ಒಂದು ಸಣ್ಣ ಗ್ಲಿಮ್ಸ್ನ ಹಾಕ್ತೀನಿ. ಅದನ್ನು ನೋಡ್ಕೊಂಡು ಬನ್ನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಬ್ಯಾಂಗ್ಳೂರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಸ್ಟಾಪ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಟ್ ನಾವು ಬೇಗನೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಆದರೆ ಪ್ಲ್ಯಾನೇ ಫ್ಲಾಪು. ಬೇಗ ಹೋಗ್ಬೇಕಂತ 6 ಗಂಟೆಗೆ ನಾವು ಮನೆ ಬಿಟ್ಟಿದ್ದು. ಹೋಗೋಷ್ಟರಲ್ಲಿ ಲೇಟಾಗಿತ್ತು. ಆದರೆ ಹೆಂಗಿದ್ರೂ ದೇವಸ್ಥಾನ ಸ್ವಲ್ಪ ಲೇಟಾಗಿ ಕ್ಲೋಸ್ ಆಗೋದು. 8-8:15 ಹಂಗೆ ಬನಶಂಕರಿ ದೇವಸ್ಥಾನ ಕ್ಲೋಸ್ ಆಗೋದು. ಸೊ ನಾವು ಹೋಗೋ ಅಷ್ಟರಲ್ಲಿ ಸರಿ ಹೋಯಿತು. ಇನ್ನೂ ಚೆನ್ನಾಗಿ ಟೈಮ್ ಇತ್ತು. ನಾವು ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಕ್ಲೋಸ್ ಏನೂ ಆಗಿರಲಿಲ್ಲ. ಇದು ಏನು ಬ್ರಿಡ್ಜ್ ಮೇಲೆ ಬಂದ್ವಿ. ಇದು ಯಾವ ಬ್ರಿಡ್ಜ್ ಅಂದರೆ ಸಿಲ್ಕ್ ಬೋರ್ಡ್ ಹತ್ರ ಇರುವಂಥ ಒಂದು ಬ್ರಿಡ್ಜು. ಅಲ್ಲಿ ಫಸ್ಟ್ ಟೈಮ್ ನಾವು ಬಂದಿದ್ದು. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಂಗ್ಳೂರು ವೆದರು. ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಏನು ಅಷ್ಟೊಂದು ರಶ್ ಇರಲಿಲ್ಲ. ಯಾವ ದೇವಸ್ಥಾನಕ್ಕಾದರೂ ಹೋದ್ರೂ ಫಸ್ಟ್ ಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ. ಸೊ ನಾವು ಕೂಡ ಕಾಲೆಲ್ಲ ತೊಳ್ಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಫುಲ್ಲು ಖಾಲಿಯಾಗಿತ್ತು. ಸ್ವಲ್ಪ ಜನ ಬಂದು ಹೋಗ್ತಾಯಿದ್ರು. ನಾವು ಹೋಗ್ಬಿಟ್ಟು ನೀಟಾಗಿ ನಾನು ಬೆಲ್ಲದ ಆರತಿನ ತೊಗೊಂಡು ದರ್ಶನ ಮಾಡಿಕೊಂಡು ಆರಾಮ್ಸೆ ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ. ನನ್ನ ಮಗ ಇವಾಗ ದೇವಸ್ಥಾನ ಅಲ್ಲಿ ಅಂದರೆ ದೀಪ ಅಂಟಿಸಿರೋದು ಇಲ್ಲ ಏನಾದರೂ ದೇವ್ರು ನೋಡಿದ ತಕ್ಷಣವೇ ಕೈ ಮುಗಿಯೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಸುಮ್ಮನೆ ಕೈ ಮುಗಿತಾನೆ ಇರ್ತಾನೆ. ಮನೇಲೂ ಎದ್ದ ತಕ್ಷಣ ಆಚೆ ಬಂದಾಗ ಕೈ ಮುಗಿ ಅಂತೀವಲ್ಲ, ಸೊ ಆ ರೀತಿ ಅವನು ದೇವಸ್ಥಾನ ನೋಡಿದ ತಕ್ಷಣ ಕೈ ಮುಗಿತಾನೆ ಇದ್ದ. ಅವನಿಗೊಂಥರ ಫುಲ್ಲು ಒಂಥರ ಆಚೆ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ನಾವು ಕೂಡ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ, ಈ ಕಡೆ ಶಾಕಾಂಬರಿ ದೇವರಿದ್ದಾರೆ ಅಲ್ಲಿ ಹೋಗಿ, ಅಲ್ಲೇ ಆ್ಯಕ್ಚುಲಿ ಪೂಜೆ ಎಲ್ಲ ಮಾಡೋದು. ಬನಶಂಕರಿ ತಾಯಿ ಟೆಂಪಲಲ್ಲಿ ಪೂಜೆ ಎಲ್ಲ ಮಾಡೋದಿಲ್ಲ. ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಹಂಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಬನಾನಾ ಮತ್ತು ತೆಂಗಿನಕಾಯಿ ಎಲ್ಲ ಇತ್ತಲ್ಲ, ಅದನ್ನು ತಿಂದ್ಕೊಂಡು ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಪೂಜೆ ಮಾಡಿಸಿರುವಂಥ ಪ್ರಸಾದ ಏನಿರುತ್ತೆ ಅದನ್ನು ತಿಂದ್ಕೊಂಡು ಬರುವಂಥದ್ದು. ಅದೊಂಥರ ಚೆನ್ನಾಗಿರುತ್ತೆ. ಕಾಯಿ ಮತ್ತು ಬನಾನಾ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೇ ಬಂದ್ವಿ. ಮಾತಾಡಿಕೊಂಡು ಒಂಥರ ಚೆನ್ನಾಗಿತ್ತು ಡೇ ಅಂತಲೇ ಹೇಳ್ಬೋದು. ನನ್ನ ಮಗ ಅಲ್ಲಿ ಕೂತ್ಕೋತಾನೇ ಇರಲಿಲ್ಲ. ಕೌಶಿಕು ಆ ಕಡೆಯಿಂದ ಈ ಕಡೆಗೆ ಓಡೋದು, ಈ ಕಡೆಯಿಂದ ಆ ಕಡೆಗೆ ಓಡೋದು. ನಿಜವಾಗ್ಲೂ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಅವ್ನಿಗೊಂಥರ ಫುಲ್ ಜೋಶ್ ಬಂದುಬಿಟ್ಟಿದೆ. ಆಮೇಲೆ ಬರಬೇಕಾದ್ರೆ ನಮ್ಮ ಮನೆಯವರು ಬಳೆನ ಹಾಕಿಸ್ಕೊ ಅಂತ ಅಂದರು. ನಾವು ತರಕಾರಿ ತರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಬನಶಂಕರಿ ತಾಯಿ ಟೆಂಪಲ್ ರೋಡಲ್ಲಿ ತರಕಾರಿ ಎಲ್ಲ ಇರುತ್ತೆ. ಬಟ್ ಅವತ್ತಿನ ಅಲ್ಲಿ ತರಕಾರಿ ಎಲ್ಲ ಮಾರ್ತಾ ಇರಲಿಲ್ಲ, ಸ್ವಲ್ಪನೇ ಇಟ್ಟಿದ್ರು. ಆಮೇಲೆ ಮುಂದೆ ಇತ್ತು. ಬರಬೇಕಾದ್ರೆ ಬಳೆ ನೋಡಿದ್ರು ನಮ್ಮ ಮನೆಯವರು. ಸರಿ ಹಾಕಿಸ್ಕೊ ಅಂದರು. ಸರಿ ಇನ್ನು ಬೇಡ ಅನ್ನಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಬಳೆನ ಹಾಕಿಸ್ಕೊಂಡೆ. 2 ಕೈಗೂ ಒಂದೊಂದು ಡಜನ್ ಫುಲ್ ಹಾಕಿದ್ರು.
ನಾನು ಇಷ್ಟು ವರ್ಷದಲ್ಲಿ 2 ಸಲ ನಾನು ಬಳೆನ ಈ ಥರ ಹಾಕಿಸ್ಕೊಂಡಿರೋದು. ಒಂದು ಸತಿ ಅವ್ರ ಊರಿಗೆ ಹೋಗಿದ್ದಾಗ ಒಂದು ಸತಿ, ಅದು ಬಿಟ್ಟರೆ ಇದೇ ಸೆಕೆಂಡ್ ಟೈಮ್ ಬಳೆ. ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಹೆಣ್ಮಕ್ಳಿಗೆ ಬಳೆ ಹಾಕಿದ್ರೇ ಒಂಥರ ಚೆಂದ. ಆಮೇಲೆ ಊಟ ಮಾಡೋಣ ಅಂತಂದ್ಬಿಟ್ಟು ನಾವು ಎಲ್ಲೆಲ್ಲೋ ಹೋಗ್ಬೇಕು, ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಲಾಸ್ಟಲ್ಲಿ ಆಮೇಲೆ ಇಲ್ಲಿಗೆ ಬಂದ್ವಿ. ಏನು ಇದು HSR ಅಲ್ಲಿರುವಂಥದ್ದು ಹಳ್ಳಿ, ಮುತ್ತುಹಳ್ಳಿ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು, ಈ ಸತಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ನಮ್ಮ ಒಂದು ನ್ಯಾಚುರಲ್ ಅಡ್ಡ, ನಮ್ಮ ಮನೆಯವ್ರಿಗೆ ಬೇಡ ಅಂತಂದ್ರೂ ಹೋಗೋಣ ಅಂದ್ಕೊಂಡು ಬಂದರು. ಅಲ್ಲಿ ಎಲ್ಲರೂ ಕೂಡ ನ್ಯಾಚುರಲ್ ಐಸ್ ಕ್ರೀಮ್ನ ತಿಂದ್ಕೊಂಡು ಆನ್ ದ ವೇ ಹಂಗೇ ಕೇಕ್ನೂ ಕೂಡ ಬುಕ್ ಮಾಡಿದರು. ನಮ್ಮಮ್ಮ ಮತ್ತು ಇನ್ನೊಬ್ಬರು ಭರತಣ್ಣ ಅಂತ ಇದ್ದಾರೆ, ಅವರು ಬುಕ್ ಮಾಡಿದರು. ಆಮೇಲೆ ಅದನ್ನು ಕೇಕ್ನ ಕಟ್ ಮಾಡಿದ್ವಲ್ಲ, ಸುಮ್ಮನೆ ಬೇಡ ಅಂತ ಅಂದ್ವಿ. ಆಮೇಲೆ ಇಲ್ಲ ಆರ್ಡ್ರ್ ಮಾಡಿದ್ದೀವಿ ಅಂತಂದರು. ಸರಿ ಹಂಗೇ ಮನೆಗೆ ತೊಗೊಂಡು ಬಂದು ಸ್ವಲ್ಪ ಕೇಕೆಲ್ಲ ಕಟ್ ಮಾಡಿ ಹನಿ ಕೇಕ್ ಆರ್ಡ್ರ್ ಮಾಡಿದ್ದು. ನನಗೆ ಗೊತ್ತಿರೋ ಪ್ರಕಾರ ಇದೇ ಫಸ್ಟ್ ಹನಿ ಕೇಕ್ನ ನಾವು ಕಟ್ ಮಾಡ್ತಾ ಇರೋದು. ನಾವು ನಾರ್ಮಲಾಗಿ ಪೇಸ್ಟ್ರಿ ಕೇಕ್ನೇ ಕಟ್ ಮಾಡ್ತಿದ್ದಿದ್ದು, ಬಟ್ ಹನಿ ಕೇಕ್ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಆಮೇಲೆ ಕೇಕೆಲ್ಲ ಕಟ್ ಮಾಡಿ ನೀನು ಆಚೆ ಕಡೆಯೇ ಊಟ ಬಂದಿದ್ವಲ್ಲ, ಆಮೇಲೆ ಕೌಶಿಕ್ ಬರೋ ಅಷ್ಟರಲ್ಲಿ ಮಲ್ಕೊಂಬಿಟ್ಟ. ಈ ವಿಡಿಯೋದಲ್ಲಿ ಕೌಶಿಕ್ ಇಲ್ಲ ಅಂದರೆ ಅವ್ನು ಬರಬೇಕಾದ್ರೇ ಮಲ್ಕೊಂಬಿಟ್ಟ. ಮತ್ತು ಎಬ್ಸಿದ್ರೆ ಮತ್ತು ನಿದ್ದೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಎಬ್ಬಿಸ್ಲಿಲ್ಲ. ಮತ್ತು ನಮ್ಮ ಅಮ್ಮನೂ ಇದರಲ್ಲಿ ವೀಡಿಯೋದಲ್ಲಿ ಇಲ್ಲ, ನಮ್ಮ ಅಮ್ಮನೇ ವೀಡಿಯೋ ಮಾಡ್ತಾಯಿದ್ದಿದ್ದು. ಆಮೇಲೆ ನಮ್ಮಮ್ಮ ತಿನ್ನಿಸ್ಬೇಕಾದ್ರೆ ಇವ್ರು ಯಾರೂ ವೀಡಿಯೋನೇ ಮಾಡಿಲ್ಲ, ಅದು ಮಿಸ್ ಆಯಿತು. ಆಮೇಲೆ ಕೇಕ್ ಕಟ್ ಮಾಡಿ ಕೇಕ್ ತಿಂದು ಸ್ವಲ್ಪ ಸ್ವೀಟ್ನ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಸ್ವೀಟ್ ಕೂಡ ಜಾಸ್ತಿ, ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ, ಹಲಸಿನಣ್ಣು ಅದು ಇದು ಎಲ್ಲ ತಿಂದು ಬರೀ ಸ್ವೀಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಆಮೇಲೆ ಡೈರೆಕ್ಟ್ ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ. ಆಚೆ ಹೋಗಿದ್ದು ಬಂದ ತಕ್ಷಣವೇ ಫ್ರೆಶ್ ಅಪ್ ಆಗಿಲ್ಲ ಅಂತಂದರೆ, ಮುಖ ವಾಶ್ ಮಾಡಿಲ್ಲ ಅಂದರೆ ನನಗೆ ನಿದ್ದೆನೇ ಬರೋಲ್ಲ. ನಾರ್ಮಲಾಗಿಯೇ ನನಗೆ ನೈಟು ಮುಖ ವಾಶ್ ಮಾಡಿ ಬ್ರಷ್ ಮಾಡಿ ಮಲಗೋ ಅಭ್ಯಾಸ ನನಗೆ. ಆ್ಯಸ್ ಯೂಶ್ವಲ್ ಇವತ್ತು ಕೂಡ ಕೇಕ್ ಬೇರೆ ತಿಂದಿದ್ವಲ್ಲ, ಸೊ ಅದರಿಂದ ಬ್ರಷ್ ಮಾಡಿ ಮುಖ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಆಮೇಲೆ ಮತ್ತೆ ಮಲಗಿದ್ದಾಯಿತು. ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿತ್ತು, ಸ್ಟ್ರೆಸ್ ಅಲ್ಲ, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಅಲ್ಲಿ ಇಲ್ಲಿ ಹೋಗಿ ಬಂದ್ವಲ್ಲ, ಸ್ವಲ್ಪ ಗಾಡಿಯಲ್ಲಿ ಆಟೋದಲ್ಲೆಲ್ಲ ಹೋಗಿ ಬಂದ್ವಲ್ಲ, ಸೊ ಅದರಿಂದ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಯಿತು ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನಮಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನಮ್ಮಿಬ್ಬರಿಗೂ, ನಮ್ಮ ಫ್ಯಾಮಿಲಿಗೂ ಕೂಡ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ. ಮತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಮತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಲಾಟ್ಸ್ ಆಫ್ ಲವ್.